hello guys, welcome back to my channel. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. Come let's go. This vlog is about ಪೂಜಾ vlog. So ಯಾವ ಪೂಜಾ ಅಂತ ಹೇಳ್ತೀನಿ, ವಿಡಿಯೋ ನೋಡ್ತಾ ಇರಿ. ಹೇ ಮೈ ಯೂಟ್ಯೂಬ್ ಫ್ಯಾಮಿಲಿ, ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅನ್ಕೋತೀನಿ. ನಾನು ಕೂಡ ಸೂಪರು. ಆ್ಯಂಡ್ ಇವತ್ತಿನ ವ್ರತ ಬಂದು ಸ್ವರ್ಣ ಗೌರಿ ವ್ರತ ಅಂತ ಹೇಳಿ. ಈ ಒಂದು ವ್ರತ ಭಾದ್ರಪದ ಮಾಸದಲ್ಲಿ ಬರುತ್ತೆ. ಆ್ಯಂಡ್ ಗಣೇಶನ ಕೂಡಿಸ್ತೀವಲ್ವ, ಅದರ ಹಿಂದಿನ ದಿನ ಇದೊಂದು ಈ ವ್ರತ ಇರುತ್ತೆ. ಇದಕ್ಕೆ ಸ್ವರ್ಣಗೌರಿ ವ್ರತ ಅಂತಾನೂ ಕರೀತಾರೆ, ಹರ್ತಕಾಲಿಕ ಅಂತಾನೂ ಕರೀತಾರೆ. ಆ್ಯಂಡ್ ಇದಕ್ಕೆ ಈ ರೀತಿ ಎಲ್ಲ ಥರ ಎಲೆಗಳನ್ನು ಹಾಕಿ ಪೂಜೆ ಮಾಡಬೇಕು. ಹಾಗೆ ಇದಕ್ಕೆ ಈ ಒಂದು ಪೂಜೆಗೆ ಕಂಪ್ಲೀಟಾಗಿ ಉಪವಾಸ ಇರಬೇಕು. ಉಪವಾಸ ಒಂದು ವೇಳೆ ಆಗಲ್ಲ ಅಂದರೆ ಹಣ್ಣು ಹಾಲು ಮಾತ್ರ ಸೇವಿಸ್ಬೋದು. ಅದು ಬಿಟ್ಟು ಕಂಪ್ಲೀಟಾಗಿ ಉಪವಾಸ ಇರಬೇಕು. ನಿರ್ಜಲ ಉಪವಾಸ ಅಂತ ಹೇಳ್ತೀವಿ, ಆ ಥರ ಉಪವಾಸ ಇರಬೇಕು. ಹಾಗೆ ಎಲ್ಲ ಪೂಜೆಗಳು ಕೂಡ ಮುಹೂರ್ತ ಅಂತ ಇರುತ್ತೆ. ಅದೇ ಟೈಮಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ, ಅಂದರೆ ಫಲ ಜಾಸ್ತಿ ಸಿಗುತ್ತೆ ಅಂತ ಹೇಳಿ. ಸೊ ನಾನು ಅರ್ಲಿ ಮಾರ್ನಿಂಗ್ ಮಾಡ್ತಾಯಿದ್ದೀನಿ ಬ್ರಾಹ್ಮಿ ಮುಹೂರ್ತದಲ್ಲಿ. ಗೌರಿನ ಇಟ್ಬಿಟ್ಟು ಅದಾದಮೇಲೆ ಶಿವಲಿಂಗ ಈ ರೀತಿ ಲಿಂಗವನ್ನು ಮಾಡಿ ಮಣ್ಣಿನಿಂದ ಅಥವಾ ಮರಳಿಂದ ಲಿಂಗ ಮಾಡಿ ಅದಕ್ಕೆ ಹಾಲನ್ನು ಹಾಕಬೇಕು. ಹಾಗೆ ಹಾಲು ನೀರು ಹಾಕಿ ಈ ರೀತಿ ಬಿಲ್ವಪತ್ರೆ ಎಲ್ಲ ಇರಿಸಿ ಅದಾದಮೇಲೆ ಈ ರೀತಿ ತುಂಬ ಎಲೆಗಳನ್ನು ಹಾಕಿ ಪೂಜೆಯನ್ನು ಮಾಡಬೇಕು. ನೈವೇದ್ಯಕ್ಕೆ ಯಾವ್ದು ಬೇಕಾದರೂ ಮಾಡ್ಬೋದು. ಕಡುಬು ರೀತಿ ಪಾಯಸ ಇದು ಯಾವ್ದು ಬೇಕಾದರೂ ಮಾಡ್ಬೋದು. ಪೂಜೆ ಎಲ್ಲ ಆದಮೇಲೆ ಕಂಪ್ಲೀಟ್ ಆದಮೇಲೆ ಮುತ್ತೈದರಿಗೆ ಅಗೇನ್ ಕುಂಕುಮ ಎಲ್ಲ ಕೊಡಬೇಕು. ಸೊ ನಾನು ಇವತ್ತು ಅನ್ನ ಪಾಯಸ ಮಾಡಿದ್ದೆ. ಇದಕ್ಕೆ ಕೆಲವರು 21 ಥರ ಎಲೆ ಈ ರೀತಿ ಎಲ್ಲ ಹೇಳ್ತಾರೆ. ನಮಗೆ ಎಷ್ಟು ಸಿಗುತ್ತೆ ಅಷ್ಟನ್ನು ನಾನಿಲ್ಲಿ ಹಾಕಿದ್ದೀನಿ. ಆ್ಯಂಡ್ ಬಿಳಿ ಹೂವು ಜಾಸ್ತಿ ಹಾಕಬೇಕು ಅಂತ ಹೇಳಿ ಮಲ್ಲಿಗೆ ಹೂವು ಹಾಕ್ತಾಯಿದ್ದೀನಿ. ಈ ಒಂದು ಪೂಜೆಗೆ ಶಿವ ಪಾರ್ವತಿ ಫೋಟೋ ಇರಬೇಕು. ಅದಾದಮೇಲೆ ಈ ರೀತಿ ಗೌರಿನ ಕೂಡಿಸ್ಬೇಕು. ಸೊ ಈ ರೀತಿ ಕೂಡಿಸ್ಲಿಲ್ಲ ಅಂದ್ರೆ ಜಸ್ಟ್ ಒಂದು ತಮ್ಗೆ ಇಟ್ಕೊಂಡು ಅದರಲ್ಲಿ ಒಂದು ಕಾಯಿ ಇಟ್ಟರೆ ಆಯಿತು. ಸೊ ಅದಾದಮೇಲೆ ಈ ರೀತಿ ಲಿಂಗವನ್ನು ಮಾಡಬೇಕು. ಲಿಂಗ ಮಾಡಿ ಪೂಜೆನ ಮಾಡಬೇಕು. ಹಾಗೆ ಶಿವನಿಗೆ ಗಂಧವನ್ನೇ ಹಚ್ಚಬೇಕು. ಅದಾದಮೇಲೆ ಗೌರಿಗೆ ಕುಂಕುಮ ಮತ್ತು ಅರಿಶಿಣವನ್ನು ಹಚ್ಚಬೇಕು. ಹಾಗೆ ಇದೆಲ್ಲ ಆದಮೇಲೆ ಕೂಡ ಧೂಪ ದೀಪ ಇದನ್ನೆಲ್ಲನೂ ಕೂಡ ಹಚ್ಚಬೇಕು. ಹಾಗೆ ಹತ್ತಲಿಕ ಕತೆ ಕೂಡ ಇದೆ, ಅದು ಕೂಡ ಇದೆಲ್ಲ ಪೂಜೆ ಆದಮೇಲೆ ಅದನ್ನು ಕೂಡ ಓದಬೇಕು ಅಥವಾ ಕೇಳಬೇಕು. ಸೊ ನಾನು ಕಂಪ್ಲೀಟಾಗಿ ಈ ರೀತಿ ಎಲ್ಲ ಪೂಜೆ ಮಾಡಿದೆ. ಆ್ಯಂಡ್ ಆ್ಯಕ್ಚುಲಿ ನಂಗೆ ಸ್ಪೇಸ್ ಇದ್ರಲ್ಲೆಲ್ಲ ಎಲ್ಲ ಎಲೆಗಳನ್ನು ಹಾಕಿ ಇನ್ನೂ ಮಾಡೋದಕ್ಕೆ ಅಂತ ಹೇಳಿ ಸೊ ಎಷ್ಟಾಗುತ್ತೆ ಅಷ್ಟು ಮಾತ್ರ ಮಾಡಿದ್ದೀನಿ. ಹಾಗೆ ತುಪ್ಪದ ದೀಪ ಕೂಡ ಹಚ್ಚಬೇಕು. 8 ತುಪ್ಪದ ದೀಪ ಹಚ್ಚಬೇಕು. ಸೊ ಇಲ್ಲಿ ನಾನು ಎಲ್ಲನೂ ಕಂಪ್ಲೀಟಾಗಿ ಮಾಡಿ ಅದಾದಮೇಲೆ ಮತ್ತೊಂದು ಸತಿ ಹಾಲಾಭಿಷೇಕನ ಮಾಡಿದೆ ಲಾಸ್ಟಲ್ಲಿ ಅಂತ ಹೇಳಿ. ಇದಕ್ಕೆ ನಿರ್ಜಲ ಉಪವಾಸ ಇರೋದ್ರಿಂದ ನಾವಂತೂ ಏನು ಅಂದರೆ ತಿನ್ನೋದಿಲ್ಲ, ಬರೀ ಹಾಲು ಮತ್ತು ಹಣ್ಣು ತಿನ್ಬೋದು ಇನ್ ಕೇಸ್ ಅಂದರೆ. ಇಲ್ಲ ಅಂತಂದರೆ ಇಲ್ಲ, ಫುಲ್ ನಿರ್ಜಲವಾಗಿ ಉಪವಾಸನ ಮಾಡಬೇಕಾಗತ್ತೆ. ಅಂದರೆ ಫಲ ಜಾಸ್ತಿ ಸಿಗುತ್ತೆ, ಏನು ಕೇಳ್ಕೊತೀವಿ ಅದೆಲ್ಲನೂ ಸಿಗುತ್ತೆ ಅಂತ ಹೇಳಿ ಈ ವ್ರತ ಮಾಡ್ತಾರೆ. ಅದು ಎಸ್ಪೆಷಲಿ ಮದುವೆ ಆಗದೇ ಇರೋ ಹುಡುಗಿಯರಿಗೆ ಇದನ್ನು ಮಾಡಿದರೆ ಬೇಗ ಚೆನ್ನಾಗಿರೋ ಹುಡುಗ ಸಿಗ್ತಾನೆ ಅಂತ ಹೇಳಿ ಮಾಡ್ತಾರೆ. ಸೊ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.